ಮೂರನೇ ಸಲ ಸಿಎಂ ಆಗೋ ಆಸೆ ಕೈಬಿಟ್ರ ಕುಮಾರಣ್ಣ. ಬಿಜೆಪಿ ಜೊತೆ ಅಡ್ಜಸ್ಟ್ ಆದ್ರೆ ಮಾತ್ರವೇ ಉಳಿಗಾಲವ. ಜೆಡಿಎಸ್ ಪಕ್ಷಕ್ಕೆ ಇದೆಂತ ಪರಿಸ್ಥಿತಿ ಬಂತು ನೋಡಿ. ಜೆಡಿಎಸ್ ಕರ್ನಾಟಕದ ಪ್ರಾದೇಶಿಕ ಪಕ್ಷ. ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳಾದ ಡಿಎಂಕೆ, ಅಣ್ಣಾ ಡಿಎಂಕೆ ರೀತಿ ಕರ್ನಾಟಕದಲ್ಲಿ ಜೆಡಿಎಸ್ ಚಕ್ರ ತಿರುಗಿಸಬೇಕಾಗಿತ್ತು. ಆದ್ರೆ ಅಧಿಕಾರಕ್ಕಾಗಿ ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗಿ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಆಸರಿಯಲ್ಲಿ ಉಸಿರಾಡ್ತಿದೆ. ಸದ್ಯಕ್ಕೆ ಕಮಲವನ್ನ ಬಿಟ್ಟರೆ ದಳಕ್ಕೆ ದಿಕ್ಕೇ ಇರಲ್ವಾ. ರಾಜಕೀಯ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರೋ ಜೆಡಿಎಸ್ ಪಕ್ಷದಲ್ಲಿ ಮೂರನೇ ಸಲ ಸಿಎಂ ಆಗೋ ಆಸೆ ಕೈಬಿಟ್ರ ಕುಮಾರಣ್ಣ. ಬಿಜೆಪಿ ಜೊತೆ ಅಡ್ಜಸ್ಟ್ ಆದ್ರೆ ಮಾತ್ರವೇ ಜೆಡಿಎಸ್ಗೆ ಉಳಿಗಾಲವ. ಬಿಜೆಪಿ ಜೆಡಿಎಸ್ ಮಧ್ಯೆ ಮೈತ್ರಿಯಾಗಿದ್ರು ಈ ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಬೆಳೆಯೋಕೆ ಹವಣಿಸುತ್ತಿವೆ. ಹೆಸರಿಗೆ ಮಾತ್ರ ದೋಸ್ತಿ. ಅಧಿಕಾರ ಸಿಗುತ್ತೆ, ಒಳ್ಳೆ ಅವಕಾಶ ಸಿಗುತ್ತೆ ಅಂದ್ರೆ ದೋಸ್ತಿನೂ ಇಲ್ಲ, ಪಾಸ್ತಿನೂ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದಿವೆ. ಹೀಗಾಗಿನೇ ನಿಖಿಲ್ ಕುಮಾರಸ್ವಾಮಿ ಮತ್ತು ಕೆಲ ಜೆಡಿಎಸ್ ನಾಯಕರು ಹೋದ ಕಡೆ ಬಂದ ಕಡೆಯಲ್ಲೆಲ್ಲ ರಾಜ್ಯದಲ್ಲಿ 2028ರಲ್ಲಿ ಕಮಲದಳ ದೋಸ್ತಿ ಸರ್ಕಾರ ಬರುತ್ತೆ, ಕುಮಾರಣ್ಣನನ್ನ ಮತ್ತೆ ಸಿಎಂ ಮಾಡೋದು ನಮ್ಮ ಆಸೆ ಅಂತೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ರು. ಆದ್ರೆ ಅದ್ಯಾವಾಗ ಕಮಲ ನಾಯಕರ ಕಣ್ಣು ಕೆಂಪಗಾಯ್ತು, ಆಗ ಕುಮಾರಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿ ಯೂ ಟರ್ನ್ ಹೊಡೆದಿದ್ದಾರೆ. ಕಮಲ ಪಕ್ಷದ ನಾಯಕರಿಗೆ ಸ್ವಾಮಿ ನಿಷ್ಠೆ ತೋರಿಸಲು ಮುಂದಾದಂತೆ ಕಂಡು ಬರ್ತಿದೆ. 6 ಕೋಟಿ ಜನಾಶೀರ್ವಾದದಿಂದ ಸಿಎಂ ಆಗಿಲ್ಲ ಎಂದ ಎಚ್ಡಿಕೆ. ಎಚ್.ಡಿ. ಕುಮಾರಸ್ವಾಮಿ ರಾಜ್ಯದಲ್ಲಿ 2 ಸಲ ಸಿಎಂ ಆಗಿದ್ದಾರೆ. ಮೊದಲ ಸಲ 20 ತಿಂಗಳು, ಎರಡನೇ ಸಲ 12 ತಿಂಗಳುಗಳ ಕಾಲ ಸಿಎಂ ಆಗಿದ್ರು. ಆದ್ರೆ ಈ 2 ಅವಧಿಯಲ್ಲೂ ರಾಜ್ಯದ ಜನರ ಪೂರ್ಣ ಆಶೀರ್ವಾದದಿಂದ ಸಿಎಂ ಆಗಿಲ್ಲ. ಇದೇ ಮಾತನ್ನ ಪುನರುಚ್ಚರಿಸಿರುವ ಎಚ್.ಡಿ. ಕುಮಾರಸ್ವಾಮಿ, ರಾಜ್ಯದಲ್ಲಿ ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿಯಾದವನು. ಈ ನಾಡಿನ 6 ಕೋಟಿ ಜನರು ಆಶೀರ್ವಾದ ಮಾಡಿ ಸಿಎಂ ಆದವನಲ್ಲ. ದೈವ ಪ್ರೇರೇಪಣೆ, ಗುರು ಹಿರಿಯರ ಆಶೀರ್ವಾದ ಮತ್ತು ನಮ್ಮ ಪಕ್ಷದಲ್ಲಿ ಗೆದ್ದ ಶಾಸಕರು ನನ್ನನ್ನು ಸಿಎಂ ಮಾಡಿದ್ರು. ಹೀಗಾಗಿ ನಾನು 2 ಬಾರಿ ಮುಖ್ಯಮಂತ್ರಿಯಾದೆ ಅಂತ ಹೇಳ್ಕೊಂಡಿದ್ದಾರೆ. ಆ ಮೂಲಕ 2028ರಲ್ಲಿ ಸಿಎಂ ಆಗ್ತೀನೋ ಇಲ್ವೋ ಅನ್ನೋ ಅನುಮಾನ ಅವರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಬಿಜೆಪಿಯವರನ್ನ ನಂಬಿಕೊಂಡು ಸರ್ಕಾರ ರಚನೆ ಮಾಡಿದ್ರೆ ಎಚ್ಡಿಕೆ ಸಿಎಂ ಆಗೋದು ಅನುಮಾನ. ಕಾಂಗ್ರೆಸ್ ನಾಯಕರಂತೆ ಜೆಡಿಎಸ್ ಕೇವಲ 37 ಸೀಟು ಗೆದ್ರೂ ಸಿಎಂ ಸೀಟನ್ನ ಬಿಜೆಪಿ ಬಿಟ್ಟು ಕೊಡಲ್ಲ ಅನ್ನೋದು ಈಗಾಗಲೇ ದಳಪತಿಗಳಿಗೆ ಮನದಟ್ಟಾದಂತೆ ಕಂಡು ಬರ್ತಿದೆ. ಅಷ್ಟೇ ಅಲ್ಲ, ಇನ್ಮೇಲೆ ಅಳುದು ತೂಗಿ ಮಾತಾಡಿಲ್ಲ ಅಂದ್ರೆ ಬಿಜೆಪಿ ದೋಸ್ತಿ ಕಡಿದುಕೊಳ್ಳಬೇಕಾಗುತ್ತೆ ಅನ್ನೋ ಟೆನ್ಷನ್ ಜೆಡಿಎಸ್ ನಾಯಕರನ್ನ ಕಾಡ್ತಿದೆ. ಹೀಗಾಗಿನೇ ಇಷ್ಟು ದಿನ ನಮ್ಮ ತಂದೆ ಸಿಎಂ ಆಗ್ಬೇಕು ಅಂತಿದ್ದ ನಿಖಿಲ್ ಕುಮಾರಸ್ವಾಮಿ ಈಗ ದೋಸ್ತಿ ಮಂತ್ರ ಪಠಿಸುತ್ತಿದ್ದಾರೆ. ಬಿಜೆಪಿ ಮತ್ತು ಬಿಜೆಪಿ ನಾಯಕರ ಬಗ್ಗೆ ಅಳುದು ತೂಗಿ ಮಾತನಾಡೋಕೆ ಶುರು ಮಾಡಿದ್ದಾರೆ. ಜೆಡಿಎಸ್ ಪಕ್ಷದ ಜಾತ್ಯತೀತತೆ ಬಗ್ಗೆ ಪ್ರಶ್ನೆ ಮಾಡುವ ಕಾಂಗ್ರೆಸ್ ನಾಯಕರು 2018ರ ಚುನಾವಣಾ ಫಲಿತಾಂಶದ ನಂತರ ನಮ್ಮ ಪಕ್ಷದ ಮನೆಯ ಬಾಗಿಲಿಗೆ ಯಾಕೆ ಬಂದಿದ್ರು, ನಮಗೆ ಸಿದ್ಧಾಂತ ಇಲ್ಲ, ಕೆಡರ್ ಇಲ್ಲ ಅಂತ ಚರ್ಚೆ ಮಾಡುವ ಕಾಂಗ್ರೆಸ್ನವರಿಗೆ ಆಗ ಗೊತ್ತಿರ್ಲಿಲ್ವಾ? ಇವತ್ತಿಗೂ ನಾವು ಹೃದಯದಿಂದಲೇ ಜಾತ್ಯತೀತತೆ ಹೊಂದಿದ್ದೇವೆ ಅಂತೇಳಿ ನಿಖಿಲ್ ಹೇಳ್ಕೊಂಡಿದ್ದಾರೆ. ಇನ್ನ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ನ್ಯಾಚುರಲ್ ಆಗಿ ಮೈತ್ರಿಯಾಗಿದೆ. ಇದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಲೋಕಸಭೆ ಚುನಾವಣೆಯಲ್ಲಿ 19 ಜನ ಎನ್ಡಿಎ ಸಂಸದರು ಗೆದ್ದಿದ್ದಾರೆ. ಇದರಲ್ಲಿ 2 ಪಕ್ಷಗಳ ಕಾರ್ಯಕರ್ತರ ಶ್ರಮ ಅಡಗಿದೆ. ಬಿಜೆಪಿ ಜೆಡಿಎಸ್ ಪರಸ್ಪರ ಪ್ರೀತಿ, ಗೌರವ, ಅಭಿಮಾನ ಹೊಂದಿವೆ. ನಮ್ಮ ಶಕ್ತಿಯನ್ನ ಅವರಿಗೆ ಹಾಗೂ ಅವರ ಶಕ್ತಿಯನ್ನು ನಮಗೆ ದಾರಿ ಎರೆಯಲಾಗಿದೆ. ಜನತಾದಳ ತನ್ನದೇ ಆದ ಶಕ್ತಿ, ವರ್ಚಸ್ಸನ್ನ ಹೊಂದಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ವಿಲೀನವಾಗುವ ಪ್ರಶ್ನೆಯೇ ಉದ್ಭವಿಸಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಈಗಾಗಲೇ ಮೈತ್ರಿಯ ವಿಮಾನ ಹತ್ತಿ ಕುಳಿತಿದ್ದೇವೆ. ವಿಮಾನ ಹಾರಾಟವಾದ ವೇಳೆ ಟರ್ಬ್ಯುಲೆನ್ಸ್ ಆಗುವುದು ಸಹಜ. ಆದ್ರೆ ವಿಮಾನ ಅಲುಗಾಡುತ್ತಿದೆ. ಈ ವಿಮಾನ ಹತ್ತಬಾರದಿತ್ತು ಅಂತೇಳಿ 4-5 ಜನ ಹೇಳಿದ್ರೆ ಅದು ಆಗಲ್ಲ. ಯಾಕಂದ್ರೆ ಆಕಾಶದ ಮಧ್ಯದಲ್ಲಿ ವಿಮಾನ ಇರುತ್ತದೆ. ಗುರಿ ಮುಟ್ಟಿ ಲ್ಯಾಂಡ್ ಆಗುವವರೆಗೂ ಸಮಾಧಾನದಿಂದ ಇರಬೇಕಾಗುತ್ತೆ. ಇದಕ್ಕೆ ತಲೆ ಕೆಡಿಸಿಕೊಳ್ಳುವುದು ಬೇಡ. ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವಿದ್ದರೂ ಸಹ ವರಿಷ್ಠರು ಸರಿಪಡಿಸುತ್ತಾರೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅಳುದು ತೂಗಿ ಮಾತನಾಡಿದ್ದಾರೆ. ಹಾಗಾದ್ರೆ ರಾಜಕೀಯ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರೋ ಜೆಡಿಎಸ್ ಪಕ್ಷಕ್ಕೆ ಬಿಜೆಪಿ ದೋಸ್ತಿ ಬಿಟ್ರೆ ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗಲ್ವಾ? 6 ಕೊಟ್ರೆ ಅತ್ತ ಕಡೆ, 3 ಕೊಟ್ರೆ ಇತ್ತ ಕಡೆ ಓಲಾಡುತ್ತಿದ್ದ ದಳಪತಿಗಳು ಈಗ ಕೆಸರಲ್ಲೂ ಕಮಲವನ್ನ ಗಟ್ಟಿಯಾಗಿ ಹಿಡ್ಕೊಂಡಿರೋದಕ್ಕೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.